ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನೋಡಿ, ಚಿರಂಜೀವಿ ಅಂತಕ್ಕಂಥ ಒಬ್ಬ ನಟರನ್ನು ನೀವು ಕೇಳಿರ್ಬೋದು. ತೆಲುಗು ಸಿನಿಮಾದಲ್ಲಂತೂ ತುಂಬ ಇಟ್ಟು, ನಮ್ಮ ಕನ್ನಡ ಸಿನಿಮಾದಲ್ಲಂತೂ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ. ಮತ್ತು ನಿಮಗೇನಿಸುತ್ತೆ ಕಾಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಚಿರಂಜೀವಿ ಅಂತಕ್ಕಂಥ ನಟ ಮೊದಲು ಬಂದಂತಹ ಮೂವಿ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀ ಮಂಜುನಾಥ ಅಂತಕ್ಕಂಥ ನಮ್ಮ ಒಂದು ಇತಿಹಾಸ ಮೂವಿ. ಅದು ಇತಿಹಾಸ ಅನ್ನೋದಕ್ಕಿಂತ ಒಂದು ದೇವರ ಮೂವಿಯಲ್ಲಿ ಪಾತ್ರವನ್ನು ಮಾಡಿರ್ತಕ್ಕಂಥ ನೀವು ನೋಡಿರ್ಬೋದು. ಅರ್ಜುನ್ ಸರ್ಜಾ ಅವರ ಒಂದು ಹೀರೋ ಆಗಿರ್ತಾರೆ ಅವರಲ್ಲಿ. ಆ ಟೈಮಲ್ಲಿ ಒಂದು ಪೂಜಾರಿ ವೇಷದ ಧರಿಸಿರ್ತಾರೆ ಅರ್ಜುನ್ ಸರ್ಜಾ ಅವರು. ಸೌಂದರ್ಯ ಅವರು ಕೂಡ ನಾಯಕಿ ನಟಿಯಾಗಿ ಅಭಿನಯಿಸಿರ್ತಾರೆ. ಆ ಸಿನಿಮಾದಲ್ಲಿ ಮೊದಲನೇ ಸರಿ ಕಾಲಿಟ್ಟಾಗ ನೀವು ನೋಡ್ಬೋದು ಹಳೆಯ ಸಿನಿಮಾಗಳಲ್ಲಿ. ಅದು ಬಿಟ್ಟರೆ ಸಿಪಾಯಿ ಸಿನಿಮಾದಲ್ಲಿ ನೀವು ನೋಡಿರ್ಬೋದು. ಸಿಪಾಯಿ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಒಂದು ಫ್ರೆಂಡ್ಶಿಪ್ ಮೇರೆಗೆ ಬರ್ತಾರೆ. ಫ್ರೆಂಡ್ಶಿಪ್ ಮೇರೆಗೆ ಅಂದರೆ ಅವ್ರದ್ದು ಒಂದು ಏನೋ ಒಂದು ಇನ್ವೈಟ್ ಮಾಡ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬನ್ನಿ, ನಮ್ಮ ಸಿನಿಮಾದಲ್ಲಿ ನಿಮಗೆ ಇಷ್ಟು ಪೇಮೆಂಟ್ ಕೊಡ್ತೀವಿ, ಇಷ್ಟು ಪೇಮೆಂಟ್. ಆದರೆ ಪೇಮೆಂಟ್ ಬಗ್ಗೆ ಎಲ್ಲ ಅವ್ರು ಕೇಳ್ತಿರ್ಲಿಲ್ಲ. ನಮಗೆ ಸಿನಿಮಾದಲ್ಲಿ ಕನ್ನಡದಲ್ಲಿ ಅವಕಾಶ ಕೊಡಿ ಅಂತ ಮಾತ್ರ ಕೇಳ್ಕೊಂಡಿದ್ರಂತೆ. ಆ ಟೈಮಲ್ಲಿ ಅವಕಾಶ ಕೊಟ್ಟಿದ್ದರು, ಬಂದಿದ್ದರು. ಒಂದು ಅತಿಥಿ ಪಾತ್ರವನ್ನು ಕೂಡ ಕೊಟ್ಟರು ಸಿನಿಮಾದಲ್ಲಿ ಪಾತ್ರ ಸಿಗುವಂಥದ್ದು ಅಷ್ಟು ಈಸಿ ಅಲ್ಲ. ನೋಡಿ, ಬೇರೊಬ್ಬ ಭಾಷಾ ನಟ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಒಂದು ಪಾತ್ರವನ್ನು ಮಾಡ್ತಾನೆ ಅಂತಂದರೆ ಅಷ್ಟು ಈಸಿಯಾಗಿ ಕೊಟ್ಬಿಡಲ್ಲ ಎಲ್ಲರೂ ಕೂಡ. ಬಟ್ ಚಿರಂಜೀವಿ ಅವರಿಗೆ ಅವಕಾಶ ಸಿಕ್ತು. ಮೊದಲು ಸಿನಿಮಾ ಅಂತ ಬಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಪಾಯಿ ಗೆದ್ದ ಮೇಲೆ ತುಂಬ ಅವಕಾಶಗಳು ಬಂದ ಮೇಲೆ ನಂತರ ಅವರು ಸಿನಿಮಾದಲ್ಲಿ ಪೇಮೆಂಟೇ ಬೇಡ. ಆಮೇಲೆ ಸಿನಿಮಾ ರಿಲೀಸ್ ಆಗಿ ಫಸ್ಟು ದುಡ್ಡನ್ನು ದುಡ್ಕೊಳ್ಳಿ, ನಿಮ್ಮ ಪ್ರೊಡ್ಯೂಸರ್ಗೆ ನೀವೇ ಪ್ರೊಡ್ಯೂಸರ್ ಮಾಡಿದ್ದೀರಾ, ಫಸ್ಟ್ ನೀವು ದುಡ್ಕೊಂಡು ಆಮೇಲೆ ನನಗೆ ಕೊಡಿ ಅಂತ ಕೂಡ ಹೇಳಿದ್ರಂತೆ. ನೋಡಿ, ಚಿರಂಜೀವಿಯವರ ದೊಡ್ಡ ಗುಣ ಹೇಗಿದೆ ಅಂದರೆ, ಆವತ್ತಿನ ಕಾಲಕ್ಕೆ ಹೇಗಿತ್ತು ನೋಡಿ ದೊಡ್ಡ ಗುಣ ಅಂತ. ಸಿನಿಮಾ ಫಸ್ಟು ಎಷ್ಟೋ ನಟರು ಸಿನಿಮಾದಲ್ಲಿ ನಮಗೆ ಫಸ್ಟು ಪೇಮೆಂಟ್ ಕೊಟ್ಬಿಡಿ, ಆಮೇಲೆ ನಟನೆಯನ್ನು ಮಾಡ್ತೀವಿ, ಅಡ್ವಾನ್ಸ್ ಕೊಟ್ಬಿಡಿ ಅಂತೆಲ್ಲ ಕೇಳ್ಕೊತಾರೆ. ಬಟ್ ಇವರು ಆಗಲ್ಲ. ನನಗೆ ಸಿನಿಮಾದಲ್ಲಿ ನಿಮಗೆ ಪೇಮೆಂಟ್ ಏನು ಬೇಡ, ಬೇಕಾದ್ರೆ ಪೇಮೆಂಟ್ ಕೊಡೋದಾದರೆ ನೆಕ್ಸ್ಟ್ ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಕೊಡಿ, ಸಿನಿಮಾ ರಿಲೀಸ್ ಆಗಿ ಎಷ್ಟೋ ತಿಂಗಳಾದಮೇಲೆ ದುಡ್ಡು ಸಂಪಾದನೆ ಮಾಡ್ತಿರಲ್ಲ ಆಮೇಲೆ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ರು ಚಿರಂಜೀವಿಯವರು. ಬಟ್ ನೋಡಿ, ಎಂಥ ದೊಡ್ಡ ಮನಸ್ಸು ಅಂತ ಇವ್ರದ್ದು ಕೂಡ. ಬಟ್ ಆದರೂ ಕೂಡ ಇಷ್ಟೊಂದು ಕೋಟ್ಯಾಧೀಶ್ವರು ಕೂಡ ಆಗಿದ್ದೆ ಹೇಗೆ ನೋಡಿ. ಇವ್ರ ಹತ್ರ ಕೂಡ ಸಿನಿಮಾದಲ್ಲೆಲ್ಲ ಈ ರೀತಿ ಕೇಳ್ಕೊಂಡಿದ್ರು, ಪೇಮೆಂಟ್ ಎಲ್ಲ ನೀವು ಲೇಟಾಗಿ ಕೊಡಿ ಅಂತ ಕೂಡ ಕೇಳ್ಕೊತಿದ್ರು. ಬಟ್ ಆದರೂ ಕೂಡ ಇವರ ಒಂದು ಕೋಟಿ ಒಡೆಯ ಆಗಿದ್ದೇಗೆ, ಇವರ ಆಸ್ತಿ ಕೂಡ ಎಷ್ಟಿದೆ ಅನ್ನೋದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರು. ನೋಡಿ, ಆಸ್ತಿ ಅಂತ ಬಂದರೆ ಬಹುಭಾಷಾ ನಟ ಅಂತ ಹೇಳ್ಬೋದು. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಕಾಶ್ ರೈ ಅಂತ ನೀವು ಕೇಳಿರ್ಬೋದು. ಅದೇ ರೀತಿ ಇವರು ಕೂಡ ಬಹುಭಾಷಾ ನಟ. ತುಂಬ ಹಲವಾರು ತಮಿಳು ತೆಲುಗು ಸಿನಿಮಾಗಳಲ್ಲೂ ಕೂಡ ತುಂಬ ನಟಿಸಿದ್ದಾರೆ. ಬಟ್ ಏನಂತಂದರೆ ನಮ್ಮ ಕನ್ನಡ ಸಿನಿಮಾದಲ್ಲೂ ಕೂಡ ತುಂಬ ಸಿನಿಮಾಗಳನ್ನ ನಟಿಸಿರೋದನ್ನ ನಿಮಗೆ ಲಾಸ್ಟ್ ಟೈಮ್ ಕೂಡ ಅಪ್ಡೇಟ್ ಕೊಟ್ಟೆ, ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅಂತ. ಬಟ್ ಇನ್ನೂ ಹಲವಾರು ಚಿತ್ರಗಳನ್ನ 1996 2000 ಇಸ್ವಿ ಕಾಲದಲ್ಲೇ ತುಂಬ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥವ್ರು ಇವರು ಕೂಡ ಒಬ್ಬರು ಚಿರಂಜೀವಿ ಅಂತ. ಬಟ್ ಏನಂತಂದರೆ ಇವರ ಒಂದು ಸಾಧನೆ ಹಾದಿ ಹೇಗಿತ್ತು ಅಂತಂದರೆ, ಹಿಂದೆ ಇವರು ಕೂಡ ತುಂಬ ಕಷ್ಟದ ಹಾದಿಯಲ್ಲಿ ತುಳಿದು ಬಂದಂಥವರು. ನೋಡು, ಕಷ್ಟದ ಹಾದಿ ಅಂತಂದರೆ ಹಿಂದೆ ಎಲ್ಲ ಹೇಗೆಲ್ಲ ಕಷ್ಟ ಇರ್ತಿತ್ತು, ಆ ಕಷ್ಟಗಳನ್ನ ತುಳ್ಕೊಂಡು ಬಂದು ನಂತರ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಬೆಳೀಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಇರಬೇಕು, ನಮ್ಮ ವರ್ತನೆ ಅಂತ ಕೂಡ ಕಲ್ತ್ಕೊಂಡಂಥವ್ರು ಚಿರಂಜೀವಿಯವರು. ಯಾಕೆಂದರೆ ನೀವು ನೋಡಿ, ಲಾಸ್ಟ್ ಟೈಮ್ ನಮಗೆ ಏನು ಹೇಳಿದೆ ಅಂತಂದರೆ ಚಿರಂಜೀವಿಯವ್ರ ಬಗ್ಗೆ ಈ ರೀತಿ ನಮಗೆ ಸಂಭಾವನೆ ಪೇಮೆಂಟೇ ಬೇಡ, ಪೇಮೆಂಟೇ ಕೊಟ್ಟರು ಕೂಡ ಇನ್ಯಾವಾಗಲೂ ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟೋ ನೀವು ದುಡ್ಕೊಳ್ಳಿ. ಫಸ್ಟು ಒಬ್ಬ ನಿರ್ಮಾಪಕ ಆಗಿ ಒಬ್ಬ ನಟ ಆಗಿ ನಿರ್ಮಾಪಕರ ಜೊತೆ ಹೇಗೆ ಮಾತಾಡಬೇಕು ಆ ರೀತಿ ಮಾತಾಡಿದ್ದಾರೆ. ನೋಡಿ, ರವಿಚಂದ್ರನ್ ಕೂಡ ನಟ, ನಿರ್ಮಾಪಕ, ನಿರ್ದೇಶಕ. ಆದರೆ ಅವ್ರ ಜೊತೆ ನಾವು ಹೇಗೆ ನಡ್ಕೋಬೇಕು ಅನ್ನೋ ಮಾತಿದೆಯಲ್ಲ, ಅದೇ ರೀತಿ ನಡ್ಕೊಂಬಿಟ್ರು. ನೋಡಿ, ರವಿ ಸರ್ ಜೊತೆ ಚಿರಂಜೀವಿಯವರು ಅದೇ ರೀತಿ ಹೇಗೆ ನಡ್ಕೋಬೇಕು ಆ ರೀತಿ ನಡ್ಕೊಂಡ್ರು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನನಗೆ ದಯವಿಟ್ಟು ಈ ಪೇಮೆಂಟ್ ವಿಚಾರದಲ್ಲಿ ನಿಮ್ಮ ಫಸ್ಟು ದುಡ್ಕೊಂಡು ಎಷ್ಟು ಮಿಕ್ಕುತ್ತೋ ನಮಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ಕೊಡಿ, ಇಷ್ಟೇ ಕೊಡಬೇಕು ಅಂತೆಲ್ಲ ಏನಿಲ್ಲ ಅಂತ ಕೂಡ ಕೇಳ್ಕೊಂಡಿದ್ರು. ನೋಡಿ, ಅವರ ದೊಡ್ಡ ಗುಣ ನಾವು ಮೆಚ್ಚಲೇಬೇಕು. ಇಂಥ ಮಾತುಗಳು ಎಷ್ಟು ಅಪರೂಪಕ್ಕೆ ಯಾರೋ ಒಬ್ಬರು ಮಾತಾಡೋದಷ್ಟೇ, ಎಲ್ಲರ ಮಾತಲ್ಲೂ ಈ ರೀತಿ ಮಾತು ಬರಲ್ಲ. ನೀವೆಲ್ಲ ಕೂಡ ನೋಡಿರ್ಬೋದು, ಎಷ್ಟೆಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಮಗೆ ಪೇಮೆಂಟ್ ಕೊಡಲೇಬೇಕು, ಇವತ್ತೇ ಆಗಬೇಕು, ಇವತ್ತು ಕೊಟ್ಟರೆ ನಿಮ್ಮ ಸಿನಿಮಾವನ್ನು ಮುಗಿಸ್ಕೊಡ್ತೀವಿ, ನಿಮ್ಮ ಒಂದು ಸಿನಿಮಾವನ್ನು ಮುಗಿಸ್ಕೊಟ್ಟು ಮುಂದೆ ಹೋಗ್ತೀವಿ, ನಾವು ನಿಮ್ಮ ಸಿನಿಮಾಗೆ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಇವಾಗಲೇ ಆಗಬೇಕು, ಇವತ್ತೇ ನಮಗೆ ಚೆಕ್ ರೆಡಿ ಆಗಬೇಕು, ಇಲ್ಲ ಪೇಮೆಂಟ್ ಆಗಬೇಕು, ಇಲ್ಲ ಏನಾದರೂ ಇವತ್ತೇ ನಮಗೆ ಸಂಭಾವನೆಯನ್ನು ಪೂರ್ತಿ ಸೆಟ್ಲ್ಮೆಂಟ್ ಮಾಡಿಬಿಡಬೇಕು ಅಂತೆಲ್ಲ ನಾವು ಕೇಳೋರನ್ನ ನೋಡ್ಬೋದು. ಬಟ್ ಇವರು ಸಿನಿಮಾ ಜೀವನದಲ್ಲಿ, ನಿಜ ಜೀವನದಲ್ಲಿ ಹಾಗಲ್ಲ. ನೀವು ಪೇಮೆಂಟ್ ಯಾವತ್ತು ಕೊಡ್ತೀರೋ ಕೊಡಿ, ಇವತ್ತೇ ಕೊಡಬೇಕು ಅಂತೇನಿಲ್ಲ, ಇನ್ನೊಂದು ಎಷ್ಟು ದಿನ ಬೇಕಾದರೂ ಬಿಟ್ಟುಕೊಂಡು ಕೊಡಿ ಅಂತಕ್ಕಂಥದ್ದವರು. ಅವತ್ತಿನ ಕಾಲಕ್ಕೆ ದೊಡ್ಡ ಗುಣ ಇರೋದು. ನೋಡಿ, ಅದಕ್ಕೋಸ್ಕರನೇ ಅತಿ ಹೆಚ್ಚು ಸಿನಿಮಾ ಆರ್ಡರ್ಸ್ಗಳನ್ನು ಕೂಡ ಪಡ್ಕೊಂಡ್ರು. ಇದೇ ರೀತಿ ಸಿನಿಮಾದಲ್ಲಿ ಇದ್ದಕ್ಕೆ ಇವರು ಅತಿ ಹೆಚ್ಚು ಆರ್ಡರ್ಸ್ಗಳನ್ನು ಪಡ್ಕೊಂಡ್ರು ಅಂತ ಕೂಡ ಹೇಳ್ಬೋದು. ಬಟ್ ಏನಂತಂದರೆ
ಸಿನಿಮಾದಲ್ಲಿ ನಾವು ಒಬ್ಬರು ನಟನಾಗಿ ಫೇಮಸ್ ಆಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಏನೋ ಫೇಮಸ್ ಆಗಿಬಿಡ್ತೀವಿ, ಏನೇನೋ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಕೈಲಿ ಏನೋ ಆಗಿಬಿಡುತ್ತೆ ಅಂತ ನಾವು ಹೊರಟೋಗ್ತೀವಿ. ಬಟ್ ಆ ಸಿನಿಮಾದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರ್ತಕ್ಕಂಥ ನಿರ್ಮಾಪಕರ ಜೊತೆ ಬೆಳೀತಾ ಇರ್ತಕ್ಕಂಥ ಹಾದಿ ಇದೆಯಲ್ಲ, ಆ ಹಾದಿನೂ ಕೂಡ ಅಷ್ಟೇ ಒಂದು ಕ್ರೂರವಾಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲೂ ಅಷ್ಟೇ, ಒಬ್ಬ ಹೀರೋ ಆಗಬೇಕು ಅಂದರೆ, ನಟ ಆಗಬೇಕು ಅಂದರೆ, ಒಬ್ಬ ನಿರ್ದೇಶಕ ಆಗಬೇಕು ಅಂದರೆ ನಾವು ಕೆಲವೊಂದಷ್ಟು ನಮ್ಮ ಫ್ರೆಂಡ್ಶಿಪ್ ಜೀವನ ಏನಂತ ನಾವೇನು ಕರಿತೀವಿ ಅದು ಅಷ್ಟೇ ಒಂದು ನಮ್ಮ ಮಾತಿನ ಬೆಲೆ ಅಂತ ಏನು ಕರಿತೀವಿ, ನಾವು ಎಷ್ಟು ಬೇರೆಯವ್ರಿಗೆ ಕೊಡ್ತಕ್ಕಂಥ ಒಂದು ಬೆಲೆಯನ್ನು ಕೂಡ ಕಲ್ತ್ಕೊಂಡು ಬರಬೇಕು. ಇಲ್ಲ ಅಂದರೆ ಆ ಇಂಡಸ್ಟ್ರಿಯಲ್ಲಿ ಮುಂದುವರಿಯೋದಕ್ಕಾಗಲ್ಲ. ನೀವೆಲ್ಲ ಕೂಡ ನೋಡ್ತಾ ಇರ್ಬೋದು, ಒಂದು ದುರಹಂಕಾರ, ಅಹಂಕಾರ ಅಂತಕ್ಕಂಥದ್ದನ್ನ ಸೈಡಿಗೆ ಇಡಬೇಕಷ್ಟೇ. ಆ ಸೈಡಿಗೆ ಇಟ್ಟರೆ ಮುಂದೆ ಬೆಳೆಯೋಕ್ಕಾಗೋದು, ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ. ನೀವೆಲ್ಲ ನೋಡ್ತಾ ಇರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಅವಕಾಶಗಳನ್ನ ಬಂದು ಕೋಟಿ ಸಂಭಾವನೆ ಪಡ್ಕೋತಾರೆ, ಮತ್ತು ಕೋಟಿ ಆಸ್ತಿಯ ಒಡೆ ಹಾಕ್ತಾರೆ. ನಿಜವಾಗ್ಲೂ ನಮ್ಮ ಸೌತ್ ಇಂಡಿಯನ್ನಲ್ಲೇ ಹೋಲ್ಸ್ಕೊಂಡ್ರೆ ಕೂಡ ಈಗ ನೋಡಿ, ನಮ್ಮ ಸೌತ್ ಇಂಡಿಯನ್ನಲ್ಲಿ ದರ್ಶನ್ ಸರ್ ಫೇಮಸ್ ಆಗಿರ್ಬೋದು, ದರ್ಶನ್ ಸರ್, ಸುದೀಪ್ ಸರ್, ಮತ್ತು ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು. ಬಟ್ ಎಷ್ಟೆಷ್ಟು ಕೋಟಿ ಸಂಭಾವನೆ ಪಡೆದಿರ್ತಕ್ಕಂಥ ನಮ್ಮ ನಟರಲ್ಲೇ ರಜನಿಕಾಂತ್ ಸರ್ ಆಗಿರ್ಬೋದು. ಇದೇ ರೀತಿ ತೆಲುಗು ಸಿನಿಮಾಗಳಲ್ಲಿ ಇವರು ಕೂಡ ಒಬ್ಬರು ಆಗ್ತಾರೆ. ಇದೇ ರೀತಿ ತೆಲುಗುದಲ್ಲಿ ನೀವು ಕೆಲವೊಂದಷ್ಟು ನಟರನ್ನು ನೋಡಿರ್ಬೋದು. ಈಗ ಬರ್ತಾ ಇರ್ತಕ್ಕಂಥ ಯುವನರಲ್ಲಿ ಅಲ್ಲು ಅರ್ಜುನ್ ಅವರು ನೋಡಿರ್ಬೋದು, ಎಷ್ಟೆಷ್ಟು ಕೋಟಿ ಸಂಭಾವನೆ ಪಡಿತಾರೆ. ಬಟ್ ಸಂಭಾವನೆ ಪಡೆದ್ರು ಕೂಡ ಮುಂದಿನ ಎಷ್ಟೆಷ್ಟೆಲ್ಲ ಸಿನಿಮಾದಲ್ಲಿ ಫೇಮಸ್ ಆಗಿರ್ತಾರೆ. ಹಿಂದಿಂದೆಲ್ಲ ಮುಂದೇನೂ ಕೂಡ ಅದೇ ರೀತಿ ಉಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಅವರ ಆಸ್ತಿನೂ ಕೂಡ ಕಾಪಾಡ್ಕೊಂಡು ಬಂದಿರ್ತಾರೆ. ಇವರು ಅಷ್ಟೇ ಅದೇ ರೀತಿ ಅವರ ಆಸ್ತಿನ ಕೋಟಿ ದುಡ್ಡನ್ನು ಕೂಡಿಕೊಂಡು ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದರೆ ಅವರ ಒಂದು ಕಷ್ಟಪಟ್ಟಿದ್ದು ದುಡಿದ ಹಾದಿಯನ್ನು ಇವಾಗಲೂ ಕೂಡ ಅಷ್ಟೇ ಕಷ್ಟಪಟ್ಟು ನೋಡಿ. ಅವ್ರು 1990ರ ಕಾಲದಲ್ಲಿ ಕೋಟಿ ಸಂಭಾವನೆ ಅಂತೂ ಏನಷ್ಟಿರಲಿಲ್ಲ. ಬಟ್ ಏನೋ ಲಕ್ಷ ಕೊಟ್ಟರೆ ಹೆಚ್ಚು ಅನಿಸುತ್ತೆ. ಕೋಟಿ ಸಂಭಾವನೆಯನ್ನು ಕೊಡುವಷ್ಟು ಸಿನಿಮಾ ಇಂಡಸ್ಟ್ರಿ ಅಷ್ಟು ಇನ್ನೂ ಬೆಳೆದಿರಲಿಲ್ಲ. ಬರ್ತಾ ನಂತರ ಸಿನಿಮಾ ಇಂಡಸ್ಟ್ರಿ ಬೆಳೆದಾದ್ಮೇಲೆ ಈಗ ಕೋಟಿ ಹೋಗಿ 50 ಕೋಟಿ, 100 ಕೋಟಿ, 500 ಕೋಟಿವರೆಗೂ ಹೋಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹಿಂದಿನ ಹಾಗಿಲ್ಲ. ಈಗ ಹೋಗ್ತಾ ಬೆಳೀತಾ ಇದೆ. ಬೆಳೆದಂಗೆ ಕಾಲೇಜ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ನಟ ಚಿರಂಜೀವಿಯವರ ಒಂದು ಸಂಭಾವನೆ ಈಗ ಮಿನಿಮಮ್ ಇಲ್ಲ ಅಂತಂದ್ರೂ ಕೂಡ ಒಂದು ಸಿನಿಮಾಗೆ 50ರಿಂದ 100 ಕೋಟಿ ಪಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಹಿಂದೆ ಎಲ್ಲ ಅಷ್ಟು ಒಂದು 500 ಕೋಟಿ 400 ಕೋಟಿ ಪಡ್ಕೊಂಡಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಬರ್ತಾ ಅವ್ರಿಗೂ ಕೂಡ ಒಂದು ಆದಷ್ಟು ಆರ್ಡ್ರ್ಗಳು ಕಮ್ಮಿ ಆಯಿತು ಅಂದರೆ ಈ ರೀತಿ 10 ಕೋಟಿಗೆ ಬರ್ಬೋದು. ಅವ್ರ ಸಿನಿಮಾ ಒಂದು ಬಜೆಟ್ ಇಷ್ಟಿದೆ, ನಾವು ಇಷ್ಟು ನಿಮಗೆ ಕೊಡ್ತೀವಿ ಅಂತ ಕೂಡ ಒಂದು ಮಾತುಕತೆ ನಡೆಯುತ್ತೆ. ಅದೇ ರೀತಿ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಏನನ್ನ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು, ಅದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅವರ ಕೋಟಿ ಆಸ್ತಿಯನ್ನು ನಾವು ನೋಡೋದಾದರೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಯಾರ ಹತ್ರನೂ ಇಲ್ಲ ಬಿಡಿ. ಅವ್ರ ಹತ್ರ ಇರುವಷ್ಟು ಅಷ್ಟು ಕೋಟಿ ಸಂಭಾವನೆಯನ್ನು ಸಂಭಾವನೆ ಮಾತ್ರ ಅಲ್ಲ, ಅವ್ರಿಗೆ ಅಷ್ಟೇ ಕೂಡ ಬೇರೆ ಬಿಸ್ನೆಸ್ ವ್ಯವಹಾರಗಳು ಕೂಡ ಇದೆ. ಇದೆಲ್ಲ ನೀವು ನೋಡಿರ್ಬೋದು, ಬೇರೆ ಬಿಸ್ನೆಸ್ ವ್ಯವಹಾರ ಅಂತ. ಬಿಸ್ನೆಸ್ ಅಂತ ಬಂದರೆ ಬಿಸ್ನೆಸ್ಸಲ್ಲಿ ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನಾವು ನೋಡ್ಬೋದು. ಅದಕ್ಕಿಂತ ಹೆಚ್ಚಿನ ಪಟ್ಟು ಅಮಿತಾಬ್ ಬಚ್ಚನ್ ನೋಡ್ಬೋದು. ನೋಡಿ, ನಮ್ಮ ಇಂಡಿಯಾದಲ್ಲೇ ಫೇಮಸ್ ಬಾಲಿವುಡ್ ನಟ ಅಂತಂದರೆ ಅದು ಅಮಿತಾಬ್ ಬಚ್ಚನ್. ಬಾಲಿವುಡ್ಡಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಒಬ್ಬರು. ಅಮಿತಾಬ್ ಬಚ್ಚನ್ಗಿರುವ ಒಂದು ಹೆಸರು ಇವ್ರಿಗೂ ಕೂಡ ಇದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಕೂಡ ಒಬ್ಬ ಮೇರು ನಟರಲ್ಲಿ ತುಂಬ ದೊಡ್ಡ ನಟ. ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ನಟ ಅಂದರೆ ಅಮಿತಾಬ್ ಬಚ್ಚನ್. ಅದೇ ರೀತಿ ಇವ್ರಿಗೂ ಒಂದು ಬೆಲೆ ಇದೆ ತೆಲುಗು ಸಿನಿಮಾಗಳಲ್ಲಿ. ಯಾಕೆಂದರೆ ಸಿನಿಮಾ ಅಂತ ಬಂದರೆ ದೊಡ್ಡವರು ಚಿಕ್ಕವರು ಅಂತೆಲ್ಲ ಬರಲ್ಲ. ಬಟ್ ಏನಂದರೆ ಹೆಸರುವಾಸಿ ಆಗಿರ್ತಾರೆ ಅಷ್ಟೇ. ಇಷ್ಟು ಹೆಸರುವಾಸಿ ಅಂತ ಆಗಿರ್ತಾರೆ. ಆ ಹೆಸರಿಗೆ ತಕ್ಕನಾಗಿ ಇವತ್ತು ಈ ರೀತಿ ಸಂಭಾವನೆ ಏನಿರುತ್ತೆ, ಮತ್ತು ಅವರ ಒಂದು ಸಿನಿಮಾಗಳು ಎಷ್ಟೆಷ್ಟು ಹಿಟ್ ಇರುತ್ತೆ, ಫ್ಲಾಪ್ ಇರುತ್ತೆ, ಅದ್ರ ತಕ್ಕನಾಗಿ ಹೆಸರುಗಳು ಹೋಗುತ್ತೆ. ಹೆಸರುಗಳೀಗ ನೋಡಿ, ನಮ್ಮ ರವಿಚಂದ್ರನ್ ಸಾರೇ ಗಮನಿಸಿ, ಸಿನಿಮಾದಲ್ಲಿ 1990ರ ಕಾಲದ ಸಿನಿಮಾಗಳು, 80ರ ಕಾಲದ 90ರ ಕಾಲದ ಸಿನಿಮಾಗಳಲ್ಲಿ ಆಗಿನ ಕಾಲಕ್ಕೆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ನಮ್ಮ ರವಿಚಂದ್ರನ್ ಸರ್ ಅಂತೂ ಕೋಟಿ 2 ಕೋಟಿ 3 ಕೋಟಿ ಕಳ್ಕೊಂಡಿರೋದಂತೆ ಆ ಟೈಮಲ್ಲೇ. ನೋಡಿ, ಆ ಟೈಮಲ್ಲಿ 2-3 ಕೋಟಿ ಕಳ್ಕೊಂಡ್ಬಿಟ್ಟಿದ್ರು ಅಂದರೆ ಸಿನಿಮಾಗೋಸ್ಕರನೇ ಕಳ್ಕೊಂಡ್ಬಿಟ್ರು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. 2-3 ಕೋಟಿ ಕಳ್ಕೊಂಡು ಜೀವನ ಪರ್ಯಂತ ತಾವು ಕಷ್ಟದ ಹಾದಿಯಲ್ಲೇ ತಿಳ್ಕೊಂಡು ಬಂದು ಮತ್ತೆ ರಾಮಾಚಾರಿಲಿ ಗೆಲುವನ್ನು ಸಾಧಿಸ್ತಾರೆ ನಮ್ಮ ರವಿ ಸರ್ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕಲ್ಲೇ. ಅಂದರೆ ನಮ್ಮ ರವಿ ಸರ್ ಅಂತೂ ಎಷ್ಟೆಷ್ಟು ದುಡ್ಡನ್ನು ಕಳ್ಕೊಂಬಿಟ್ರು ಆ ಟೈಮಲ್ಲಿ, ಎಷ್ಟೆಷ್ಟು ದುಡ್ಡನ್ನು ಗೆದ್ಕೊಂಬಂದರು. ಇದು ಹಿಂಗೆ ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಹೀಗೇ ಒಂದ್ಸಲ ಕಳ್ಕೊತೀವಿ, ಒಂದ್ಸಲ ಮೇಲೆ ಹೇಳ್ತೀವಿ, ಒಂದ್ಸಲ ಮತ್ತೆ ಇನ್ನೊಂದ್ಸಲ ಕಳ್ಕೊತಾನೆ ಇರ್ತೀವಿ. ಅದೇ ರೀತಿ ನಾವು ಒಬ್ಬ ಸಿನಿಮಾ ನಟನಾಗಬೇಕು ಅಂತಂದರೆ ದಯವಿಟ್ಟು ಯೋಚನೆ ಮಾಡೇ ಹೋಗಬೇಕು. ಅದನ್ನು ನಾವು ರವಿಮಾಮ ಸಿನಿಮಾ ನೋಡೇ ಕಲಿಬೇಕು. ರವಿಮಾಮ ಅಂತಂತಕ್ಕಂಥವ್ರು ಅವ್ರ ಸಿನಿಮಾಗಳಲ್ಲೇ ತುಂಬ ಹಿಟ್ಟು ಸಾಂಗ್ಸ್ ಅಂತ ಹೇಳ್ಬೋದು. ಹಂಸಲೇಖ ಅವರ ಮ್ಯೂಸಿಕ್ ಅಂತೂ ಆ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ಗಳು ನೀವೆಲ್ಲ ಕೂಡ ಕೇಳಿರ್ಬೋದು.
ಹಂಸಲೇಖ ಅವ್ರ ಮ್ಯೂಸಿಕ್ ಅವರು ಹಿಂದೆ ಎಲ್ಲ ಅವರು ಬರೀತಿರ್ತಕ್ಕಂಥ ಸಾಂಗ್ಸ್ಗಳಾಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಅವ್ರು ಬರೆದಿರ್ತಕ್ಕಂಥ ಸಾಂಗ್ಸು ಎಲ್ಲ 5ಕ್ಕೆ 5 ಇಟ್ಟಂತ ಹೇಳ್ಬೋದು. ಆ ರೀತಿ ಆಗಿರ್ತಕ್ಕಂಥ ಬಂದಿದ್ದದು. ಯಾಕೆಂದರೆ ಸಾಂಗ್ಸ್ ಅಂತ ಬಂದರೆ ನಾವು ಏನೇನೆಲ್ಲೋ ಅಂದ್ಕೊಂಡಿರ್ತೀವಿ. ಈ ಸಾಂಗ್ಸ್ ಎಲ್ಲ ಚೆನ್ನಾಗಿಲ್ಲ. ಈಗ ನೋಡಿ, ಈಗಾಗಲೇ ಲಾಸ್ಟ್ ಟೈಮ್ ಕೂಡ ಪ್ರೇಮ್ ಅವ್ರ ಸಾಂಗ್ ನೀವು ಕೇಳಿರ್ಬೋದು. ಸರ್ಸೆ ಸರ್ಸೆ ನಿನ್ನ ಸೆರ್ಗ ಸರ್ಸೆ, ಈ ರೀತಿ ಎಲ್ಲ ವಿವಾದಕ್ಕೊಳಗಾಗ್ತಾ ಇರೋದು. ಈ ರೀತಿ ಎಲ್ಲ ಹಿಂದೆ ಎಲ್ಲ ಈ ರೀತಿ ಇರಲಿಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತಂದರೆ ಸಾಂಗ್ಸು ಅದೇ ರೀತಿ ನೋಡಿ, ಉದಯ್ ಶಂಕರ್ ಕಾಲದಿಂದನೂ ಅಣ್ಣವ್ರು ಶಂಕರಣ್ಣನ ಕಾಲದಿಂದನೂ ಆ ರೀತಿ ಬಂದಂಥವ್ರು. ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಆ ರೀತಿ ಬೆಳ್ಕೊಂಡು ಬಂದಂಥವ್ರು. ನೋಡಿ, ಅಣ್ಣವ್ರ ಕಾಲದಲ್ಲಿ ಯಾವುದೇ ರೀತಿ ಸಿಗರೇಟ್ ಕುಡಿಯೋ ಸಿಗರೇಟ್ ಸೇವನೆ ಆಗಲಿ, ಒಂದು ಎಣ್ಣೆ ದೃಶ್ಯದಾಗಲಿ ಈ ರೀತಿ ಇರಲಿಲ್ಲ. ಆ ರೀತಿ ಇರ್ತಿತ್ತು ಸಿನಿಮಾ ಅಂದರೆ. ಬಟ್ ಈಗ ಬರ್ತಾ 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 ಕಾಲ ಮಿತಿಮೀರಿ ಕೆಟ್ಟೋದಂಗೆ ಅದು ಹೋಗ್ತಾ ಎಲ್ಲೋ ಹೋಗ್ಬಿಡ್ತು ಬಿಡಿ. ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀವಿ, ಏನಾಯಿತು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿ ಹೊಂಟೋಯ್ತು. ಈಗಲೂ ಕೂಡ ಅಷ್ಟೇ, ಒಂದು ಡ್ರಿಂಕಿಂಗ್ ಸೀನ್ ಆಗಲಿ, ಒಂದು ಐಟಮ್ ಸಾಂಗ್ ಸೀನ್ ಆಗಲಿ, ಒಂದು ಬಟ್ಟೆ ಕಾಸ್ಟ್ಯೂಮ್ ಸೀನ್ ಆಗಲಿ, ಅದು ಬರ್ತಾ ಸಿನಿಮಾ ಇಂಡಸ್ಟ್ರಿ ಕುಗ್ಗುತ್ತಾ ಹೋಯ್ತೇ ಹೊರತು ಇನ್ನು ಹಿಗ್ಗುತ್ತಾ ಹೋಗಲಿಲ್ಲ. ಆ ರೀತಿ ಹೊರಟೋಯ್ತು. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನಾಗುತ್ತೆ ಅನ್ನೋದನ್ನೇ ನೆಕ್ಸ್ಟ್ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.